ಏಯ್ ದಾರಿ ಬಿಡೋ. ಅಡ್ಡ ಹಾಕಿದ ಯಾವ ಹೆಣ್ಣಿಗೂ ದಾರಿ ಬಿಟ್ಟವನಲ್ಲ ಈ ಉಗ್ರ ನರಸಿಂಹ. ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ಕೊಡು ಅಂದರು ಗಾಂಧೀಜಿ ಅಂದು. ದಾರಿಯಲ್ಲಿ ಹೋಗಿ ಬರೋರನ್ನ ನಿನ್ನ ಅಕ್ಕ ತಂಗಿ ಎಂದು ಭಾವಿಸಬೇಕು. ದಾರಿಯಲ್ಲಿ ಹೋಗಿ ಬರುವ ಹುಡುಗಿಯರನ್ನು ಅಕ್ಕ ತಂಗಿ ಎಂದು ಭಾವಿಸಿದರೆ ಮಠದ ಪೀಠಾಧಿಪತಿಗಳಾಗಬೇಕಾಗುತ್ತದೆ ಮುಂದೊಂದು ದಿನ. ದಯವಿಟ್ಟು ನಿಮ್ ಕೈ ಮುಗಿತೀನಿ, ಪ್ಲೀಸ್ ದಾರಿ ಬಿಡಿ. ಕೈ ಮುಗಿದು ಬಂದವರಿಗೆ ಕೈ ಹಿಡಿದು ಬಾಳು ನೀಡಿ ಬದುಕು ಬಂಗಾರ ಮಾಡುವುದೇ ಈ ಉಗ್ರ ನರಸಿಂಹನ ಧರ್ಮ. ಮಚ್ಚ ಸೂಪರ್ ಮಚ್ಚ, ನಿಂತರ ಡೈಲಾಗ್ ಕೊಡೋಕೆ ಯಾರ ಕೈಗೂ ಸಾಧ್ಯನೇ ಇಲ್ಲ ಬಿಡು ಮಚ್ಚ. ಥ್ಯಾಂಕ್ ಯು ಚಿನ್ನ. ಈ ಪ್ರೀತಿ ಅಭಿಮಾನ ಹಿಂಗೆ ಇರಲಿ ಚಿನ್ನ. ಯಾರ್ ವಿಜಯ್ ಅವನು ನಿನ್ ಫ್ರೆಂಡಾ? ಹೌದು, ನಾಟಕದ ಬಸ್ಸೆ ಅಂತ. ನಾಟಕದ ಹುಚ್ಚು ಬಹಳ ಇದೆ. ಡ್ರಾಮಾ ಹುಚ್ಚಿದ್ರೆ ಡ್ರಾಮಾದಲ್ಲಿ ಮಾಡ್ಬೇಕು, ಇಲ್ಲಿ ಹೋಗೋ ಬರೋ ಹುಡುಗಿರ್ ಮುಂದೆ ಅಲ್ಲ. ಸೈಕ್ ನನ್ ಮಗ ಅನ್ಸುತ್ತೆ. ಹಾಗೆಲ್ಲ ಮಾತಾಡ್ಬೇಡ ಲಾವಣ್ಯ. ನಾಟಕದವರಿಂದ ಸಿನಿಮಾದವರಿಂದ ಕನ್ನಡ ಇಲ್ಲಿವರೆಗೂ ಬೆಳೀತಾ ಇರೋದು ಮತ್ತೆ ಉಳಿತಾ ಇರೋದು. ಸಾರಿ ವಿಜಯ್, ಕೋಪದಲ್ಲಿ ಬೈದಿದ್ದು. ಸಾರಿ ಕೇಳ್ದೆ ಅಂತ ಹೇಳು ನಿನ್ ಫ್ರೆಂಡ್ಗೆ. ನಾಟಕದವರಿಗೆ ಸಿನಿಮಾದವರಿಗೆ ನಿಮ್ಮಂತ ಶತ್ರುಗಳು ಬೈತಾ ಇರ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ ಬಿಡು ಅವರು. ಹಾಗಾದ್ರೆ ನಾನ್ ಶತ್ರುನಾ ಅವರಿಗೆ? ಕೆಟ್ಟವಳಿದ್ದೀನಾ? ಲಾವಣ್ಯ ಅಲ್ಲೇ ಇರು. ನಾನು ಕೆಟ್ಟೋಳು ಅಂತ ಹೇಳಿಲ್ಲ ಲಾವಣ್ಯ. ಮತ್ತಿನ್ನೇನು ಹೇಳಿದ್ರಿ? ಲಾವಣ್ಯ, ನಿನ್ ಕೋಪ ಮಾಡ್ಕೊಂಡ್ರೆ ಎಷ್ಟು ಸುಂದರವಾಗಿ ಕಾಣಿಸ್ತೀಯ ಗೊತ್ತಾ ಲಾವಣ್ಯ? ಥ್ಯಾಂಕ್ ಯು ವಿಜಯ್. ಅಲ್ಲ ಅಮ್ಮ, 10 ನಿಮಿಷದಲ್ಲಿ ಮನೇಲಿ ಇರ್ತೀನಿ ನೋಡು. ಸರಿ, ನಾನು ಬರ್ತೀನಿ, ಅಮ್ಮ ಕಾಯ್ತಾ ಇರ್ತಾಳೆ. ಯಾವಾಗ ನೋಡಿದ್ರು ಅಮ್ಮ ಅಮ್ಮ ಅಮ್ಮ. ನನಗಿಂತ ಹೆಚ್ಚಾಗಿ ಹೋದ್ರ ವಿಜಯ್ ಅಮ್ಮ ನಿನ್ಗೆ? ಏನಂದೆ ಲಾವಣ್ಯ? ನಾವು ಹುಡುಗರು ಪ್ರೀಸಿ ದುಡುಗಿನ ಬೇಕಾದ್ರೆ ಬಿಟ್ಬಿಡ್ತೀವಿ, ಆದ್ರೆ ಅಮ್ಮನ ಯಾವತ್ತೂ ಬಿಟ್ಕೊಡಲ್ಲ. ನಾಲಿಗೆ ಬಿಗಿಡ್ದು ಮಾತಾಡು ಫಸ್ಟು. ಜೊತೆ ನಾನು ಬರ್ಲಾ? ಅನ್ನ ಮುಡಿ ನಲಗ ಮನಸ್ಸಲ್ಲ ಅರ್ಥ ಆಗಿಲ್ಲ ಕಣ, ಇವಾಗ ಅರ್ಥ ಆಗುತ್ತೆ ನೋಡು. ಒಂಟಿ ಹೆಣ್ಣು ಸಿಕ್ಕವಳಂತ ಅವಳ ಮೇಲೆ ಕೈ ಹಾಕೋದಲ್ರಲ್ಲೋ ಗಂಡಿಸ್ತಾನ. ಯಾವುದೇ ಹೆಣ್ಣಾಗಿರ್ಲಿ ಅವಳ ಮಾನ ಪ್ರಾಣ ಕಾಪಾಡೋನೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ.